ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಅಂತ. ನೀವು ವೆಯ್ಟ್ ಮಾಡ್ತಾ ಇದ್ರಿ ಅಂತ ನಾನು ಆಗಲೇ ಬಂದಾಯಿತು. ಇವತ್ತು ನಾವು ಏನರ ಬಗ್ಗೆ ತಿಳ್ಕೊತಾ ಇದ್ದೀವಿ, ಯಾವ ಹಣ್ಣು ತರಕಾರಿ ಅಂತ ಹೇಳೋದಾದರೆ ಹಣ್ಣು ತರಕಾರಿ ಅಲ್ಲ, ಇವತ್ತು ಕಾಳಿನ ಬಗ್ಗೆ. ಅದರಲ್ಲೂ ಮೊಳಕೆ ಕಾಳನ್ನು ತಿನ್ನೋದ್ರಿಂದ ಏನು ಉಪಯೋಗ ಇದೆ, ಯಾವ ಯಾವ ಲಾಭಾಂಶವನ್ನು ನಾವು ಪಡ್ಕೋಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೆಚ್ಚಾಗಿ ಕಾಳನ್ನು ಹಾಗೆ ಸಾಂಬಾರಿಗೆ ಹಾಕಿ ತಿನ್ನೋದ್ರಿಂದ ಅಷ್ಟು ಪೋಷಕಾಂಶಗಳು ಸಿಗೋದಿಲ್ಲ. ಅದನ್ನು ನೆನೆಸಿ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಡಬಲ್ 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 ಧಮಾಕ ಸಿಗುತ್ತೆ. ಹೆಂಗೆ ಅಂತಂತ ಹೇಳೋದಾದರೆ ಪೋಷಕಾಂಶಗಳು ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ವಿಟಮಿನ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು ಜಾಸ್ತಿ ಆಗುತ್ತೆ. ಸೊ ನಾವು ಹಾಗೆ ತಿನ್ನೋದ್ರ ಬದಲು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ, ತುಂಬ ಹೆಲ್ದಿಯಾಗೂ ಇರಬಹುದು. ಹಾಗಾದರೆ ಏನೇನು ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣವಾ? ಓಕೆ, ಮೊದಲನೇದಾಗಿ ಹೇಗೆ ಮೊಳಕೆ ಕಟ್ಟಬೇಕು ಅನ್ನೋ ವಿಧಾನ ತಿಳಿಸ್ಕೊಡೋಣ. ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಸೊ ಗೊತ್ತಿಲ್ಲ ಅಂತಂದರೆ ಈಗ ತಿಳ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ತಿಳ್ಕೊಳ್ಳಿ. ಓಕೆನಾ? ಹೇಗೆ ಕಟ್ಟಬೇಕು ಅಂತ ಹೇಳೋದಾದರೆ, ಮೊಳಕೆ ಕಟ್ಟೋದು ಹೇಗೆ ಅಂತ ಹೇಳೋದಾದರೆ, ಮೊದಲಿಗೆ ನೀವು ಯಾವ್ಯಾವ ಕಾಳನ್ನು ತಗೋತೀರಾ ಡಿಸೈಡ್ ಮಾಡಿಕೊಂಡು ಆ ಕಾಳನ್ನು ಚೆನ್ನಾಗಿ ತಣ್ಣೀರಿನಲ್ಲಿ ವಾಶ್ ಮಾಡಿ. ವಾಶ್ ಮಾಡಾದಮೇಲೆ ನೀರನ್ನು ಹಾಕಿ. ಯಾವ ಕಾಳು ಮೇಲೆ ತೇಲ್ತಾ ಇರುತ್ತೋ ಅದು ನಿಷ್ಪ್ರಯೋಜಕ, ಯೂಸ್ಲೆಸ್, ಅದನ್ನು ತೆಗೆದ್ಬಿಡಿ. ಓಕೆನಾ? ತೆಗೆದಾದ್ಮೇಲೆ ಅದನ್ನು ಫಿಲ್ಟ್ರ್ ಮಾಡಿ. ಒಂದು ಕಾಟನ್ ಬಟ್ಟೆ ತಗೊಂಡು ಫಿಲ್ಟ್ರ್ ಮಾಡಿ. ಫಿಲ್ಟ್ರ್ ಮಾಡಾದಮೇಲೆ ಚೆನ್ನಾಗಿ ಉನಿ ಹಾಕಿ ಬಿಡಿ. ಉನಿ ಹಾಕಾದ್ಮೇಲೆ ಅದು ಒಂದಿನ ಪೂರ್ತಿ ಉನಿ ಹಾಕಿ ಬಿಟ್ಬಿಡಿ. ಅದನ್ನು ಉನಿ ಹಾಕಾದ್ಮೇಲೆ ಮತ್ತೆ ಫಿಲ್ಟ್ರ್ ಮಾಡಿ. ಕಾಟನ್ ಬಟ್ಟೆಯಲ್ಲಿ ಮತ್ತೆ ಫಿಲ್ಟ್ರ್ ಮಾಡಿ, ಮತ್ತೆ ನೀರು ಚೇಂಜ್ ಮಾಡಿ. ನೀರು ಹೇಗೆ ಚೇಂಜ್ ಮಾಡಬೇಕು ಅಂದರೆ, ನೀರು ಎಷ್ಟು ಹಾಕಬೇಕು ಅಂತಂದರೆ ಕಾಳಿನ ಮಟ್ಟಕ್ಕಿಂತ ಒಂದು ಅರ್ಧ ಜಾಸ್ತಿನೇ ಇರಬೇಕು, ಒಂದು ಚೂರು ಜಾಸ್ತಿ ಇರಲಿ, ಇಲ್ಲಾಂದರೆ ಮೊಳಕೆ ಕಟ್ಟೋದಕ್ಕಾಗೋದಿಲ್ಲ. ಓಕೆನಾ? ಈ ಪ್ರೊಸೀಜರ್ನ 2 ದಿನ ಹೀಗೆ ಫಾಲೋ ಮಾಡಿ. ಸ್ವಲ್ಪ ಮೊಳಕೆ ಬಂದಮೇಲೆ ಆ ನೀರನ್ನು ಕಂಪ್ಲೀಟಾಗಿ ಡ್ರೈ ಮಾಡಿ ಕಾಳನ್ನು ತಗೊಂಡು ಬಟ್ಟೆಯಲ್ಲಿ ಕಟ್ಟಿ ಇಟ್ಬಿಡಿ. ಸೊ ಮೊಳಕೆ ಬರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮೊಳಕೆ ಬಂದಾದಮೇಲೆ ಅದನ್ನು ತಿನ್ನೋದಕ್ಕೆ ಟ್ರೈ ಮಾಡಿ. ಪ್ರತಿನಿತ್ಯ ತಿನ್ನಬೇಕಾಗುತ್ತೆ. ಅದರಲ್ಲೂ ಜಿಮ್ಗೆ ಹೋಗೋರು ಕಂಪಲ್ಸರಿ ಈ ಕಾಳು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ರಿಚ್ ಆಫ್ ಪ್ರೋಟೀನ್ ಇರುತ್ತೆ. ಸೊ ಪ್ರೋಟೀನ್ ಹೆಚ್ಚಾಗಿ ಇರೋದ್ರಿಂದ ವರ್ಕೌಟ್ ಮಾಡಾದಮೇಲೆ ಹಸಿ ಕಾಳನ್ನು ಹಾಗೆ ತಿನ್ನೋದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಓಕೆನಾ? ಮೊಳಕೆ ಕಟ್ಟೋದು ಗೊತ್ತಾಯಿತು. ಸೊ ನೆಕ್ಸ್ಟು ಅದನ್ನು ಹೇಗೆ ಬಳಸ್ಕೋಬೇಕು, ಯಾವ್ಯಾವ ರೀತಿ ತಿಂದರೆ ನಮ್ಗೆ ಏನೇನು ಲಾಭ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಕಾಳನ್ನು ಬಳಸಬಹುದು ಯಾವ ರೀತಿ? ಮೊದಲನೇದಾಗಿ ಹೇಳೋಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಕ್ವಶನ್ಸ್ ಇದ್ದರೆ ಕೇಳಬಹುದು. ನೆಕ್ಸ್ಟ್ ಏನು ಉಪಯೋಗ, ಹೇಗೆ ಬಳಸ್ಕೋಬೇಕು ಅಂತ ಹೇಳೋದಾದರೆ, ಈ ಮೊಳಕೆ ಕಾಳನ್ನು ತಿನ್ನೋದ್ರಿಂದ ನಮಗೆ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳೋದಾದರೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಎಷ್ಟು ಬೇಗ ಅದು ಬೇಯುತ್ತೋ ಅಷ್ಟೇ ಬೇಗ ಜೀರ್ಣ ಕೂಡ ಆಗುತ್ತೆ. ಅದರಲ್ಲಿ ಕರಗುವಂತಹ ನಾರು ಕೂಡ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಯಾವುದೇ ರೀತಿಯ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು, ಅಥವಾ ಹೊಟ್ಟೆ ಕಟ್ಟೋದಾಗಿರ್ಬೋದು, ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ತುಂಬ ಈಸಿ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ್ಯಾವ ಕಾಳುಗಳನ್ನು ಮೊಳಕೆ ಕಟ್ಬೋದು ಅಂತ ಹೇಳೋದಾದರೆ, ಕಡಲೆಕಾಳಾಗಿರ್ಬೋದು, ಹೆಸರು ಕಾಳಾಗಿರಬಹುದು, ಇದರ ಜೊತೆಗೆ ಹುರುಳಿಕಾಳಾಗಿರಬಹುದು, ಶೇಂಗಾ, ಅವರೆಕಾಳು, ಮತ್ತು ಕಡಲೆಕಾಳು, ಸೋಯಾ, ರಾಗಿ, ಹೆಸರು ಕಾಳು, ಇದಿಷ್ಟು ಕಾಳುಗಳನ್ನು ಮೊಳಕೆ ಕಟ್ಟಬಹುದು ಮತ್ತು ತಿನ್ನೋದಕ್ಕೂ ಕೂಡ ಯೋಗ್ಯವಾಗಿರುವಂತಹ ಕಾಳುಗಳು. ಓಕೆನಾ? ಇದಲ್ಲದೆ ಕಾಳುಗಳು ಹೆಚ್ಚಾಗಿ ಮೊಳಕೆ ಕಟ್ಟಿದ್ದಂತಹ ಕಾಳುಗಳನ್ನು ತಿನ್ನೋದ್ರಿಂದ ಫೈಬರ್ ಅಂಶ ಹೆಚ್ಚಾಗಿ ಇರುತ್ತೆ. ಸೊ ತುಂಬಾ ಒಳ್ಳೆಯದು. ಎಷ್ಟು ಸಾಧ್ಯನೋ ಅಷ್ಟು ಕಾಳುಗಳನ್ನು ತಿನ್ನೋದು ತುಂಬ ಒಳ್ಳೆಯದು. ನೀವು ಸಾಂಬಾರಾದರೂ ಮಾಡ್ಕೊಂಡು ತಿನ್ನಿ, ಇಲ್ಲ ಅಂತಂದರೆ ಹಾಗೇನಾದರೂ ತಿಂದರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬೆಸ್ಟ್ ಏನಪ್ಪ ಅಂತಂದರೆ ಹಾಗೆ ತಿನ್ನಬೇಕು. ಮಸಾಲೆ ಎಲ್ಲ ಇರುತ್ತಲ್ವ ಸಾಂಬಾರಲ್ಲಾದರೆ, ಹಾಗೆ ತಿಂದರೆ ತುಂಬಾ ಒಳ್ಳೆಯದು. ಅದಕ್ಕೂ ಕೂಡ ನೆಕ್ಸ್ಟ್ ಹೇಳ್ತೀನಿ ಹೇಗೆ ಮಾಡ್ಕೋಬೇಕು ಕಾಳನ್ನು ಹಾಗೆ ತಿನ್ನೋದಕ್ಕೆ ಅಂತ. ಅದಕ್ಕೆ ಮುಂಚೆ ಇನ್ನೇನು ಅಡ್ವಾಂಟೇಜಸ್ ಇದೆ ಅಂತ ತಿಳ್ಕೊಬಿಡ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಕಾಳುಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನಮ್ಮ ಹೃದಯದ ಆರೋಗ್ಯ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅರ್ಥ. ಮತ್ತು ಯಾವುದೇ ರೀತಿಯ ಸ್ಕಿನ್ ಡಿಸೀಸಸ್ ಬರೋದಿಲ್ಲ. ಉದ್ದವಾದ ಕೂದಲನ್ನು ಪಡಿಬಹುದು ನೀವು. ನಿಮಗೆ ಜಾಸ್ತಿ ಏನಾದರೂ ಇಷ್ಟ ಇದ್ದರೆ, ಕೂದಲು ಉದ್ದಕ್ಕಿರಬೇಕು, ಕಪ್ಪಗಿರಬೇಕು, ದಪ್ಪವಾಗಿರಬೇಕು ಅಂತ ಆಸೆ ಇದ್ದರೆ, ನನಗಂತೂ ಶಾರ್ಟ್ ಹೇರ್ ಇಷ್ಟ. ಮತ್ತೆ ಕೇಳಬೇಡಿ, ನನಗೆ ಶಾರ್ಟ್ ಹೇರ್ ಇಷ್ಟ ಅಂತ ನಾನು ಕಟಿಂಗ್ ಮಾಡಿಸ್ಕೊಂಡಿದ್ದೀನಿ. ನನಗೂ ಕೂಡ ಉದ್ದವಾದ ಕೂದಲು ಅಷ್ಟಕ್ಕಷ್ಟೇ. ನಿಮ್ಗೆ ಇಷ್ಟ ಇದ್ದರೆ, ನನಗೆ ಉದ್ದ ಕೂದಲು ಬೇಕು, ದಪ್ಪವಾಗಿರಬೇಕು, ಕೂದಲು ದಟ್ಟವಾಗಿರಬೇಕು ಅಂತ ಆಸೆ ಇದ್ದರೆ ನೀವು ಹೆಚ್ಚಾಗಿ ಮೊಳಕೆ ಕಾಳನ್ನು ತಿನ್ನೋದು ಉಪಯುಕ್ತ ಅಂತ ಹೇಳ್ಬೋದು. ಇದಲ್ಲದೆ ಇನ್ನೇನು ಉಪಯೋಗ ಇದೆ ಅಂತಂದರೆ, ಹೆಚ್ಚಾಗಿ ವಿಟಮಿನ್ ಸಿ ಹೆಚ್ಚಾಗಿ ಮತ್ತು ವಿಟಮಿನ್ ಬಿ ಇದರಲ್ಲಿ ಇರೋದ್ರಿಂದ ಕಣ್ಣಿನ ಆರೋಗ್ಯ ಮತ್ತು ಸ್ಕಿನ್ ಕೇರ್ ತುಂಬಾ ಒಳ್ಳೆಯದು. ಸ್ಕಿನ್ ಕೇರ್ ಮಾಡ್ಕೋಬಹುದು. ಆದಷ್ಟು ಪ್ರತಿನಿತ್ಯ ಮೊಳಕೆ ಕಾಳನ್ನು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು.
ಅಲ್ಲದೆ ಮೊಳಕೆ ಕಾಳನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡ್ಬೋದು. ಆಗಲೇ ಹೇಳ್ತಾ ಅಲ್ವಾ, ಜಿಮ್ಗೆ ಹೋಗೋರು ಹೆಚ್ಚಾಗಿ ಮೊಳಕೆ ಕಾಳನ್ನು ತಿನ್ನೋದ್ರಿಂದ ಒಳ್ಳೆ ಮೈಕಟ್ ಬರುತ್ತೆ ಮತ್ತು ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡಬಹುದು. ಸ್ಕಿನ್ ಕೇರ್ ಅದ್ರ ಜೊತೆಗೆ ಹಾರ್ಟ್ಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಈಸಿಯಾಗಿ ನಿವಾರಣೆ ಮಾಡ್ಕೋಬಹುದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಹೈ ಬಿ ಪಿ ಇದ್ದರೆ ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ತುಂಬ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್, ಪೋಷಕಾಂಶಗಳು, ಖನಿಜಾಂಶ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಇವೆಲ್ಲ ಕೂಡ ಅದರಲ್ಲಿ ಇರುತ್ತೆ. ಸೊ ಇವೆಲ್ಲ ಇರೋದ್ರಿಂದ ನಮ್ಮ ಎಲ್ಲ ತೊಂದರೆಗಳಿಗೂ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಸೊ ಮೆಡಿಸಿನ್ ಅನ್ನೋದಕ್ಕಿಂತ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ಇದಲ್ಲದೆ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಮೊಳಕೆ ಕಾಳನ್ನು ತಿನ್ಬೋದು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋದೇನು ಅಂತಂದರೆ, ನೀವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ರೈಸ್ನ ಕಮ್ಮಿ ಮಾಡಬೇಕು, ಹಣ್ಣು ತರಕಾರಿಯನ್ನು ಹೆಚ್ಚಾಗಿ ತಿನ್ನಬೇಕು ಅಂತ ಹೇಳಿದ್ದೀನಿ ಅಲ್ವಾ. ಹಣ್ಣನ್ನು ಬೆಳಗ್ಗೆ ತಿಂಡಿ ಅಂತ ನೀವು ಫಿಕ್ಸ್ ಮಾಡಿಕೊಂಡ್ರೆ ಮಧ್ಯಾಹ್ನದ ಊಟಕ್ಕೆ ತರಕಾರಿ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸಂಜೆ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕಲ್ವಾ, ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಾಲು ಮತ್ತು ಮೊಳಕೆ ಕಾಳನ್ನು ತಿಂದರೆ ಉತ್ತಮ ಅಂತ ಹೇಳ್ಬೋದು. ಊಟ ಕಮ್ಮಿ ಮಾಡಿದಾಗ ತುಂಬ ಸ್ಟ್ರೈನ್ ಅನಿಸೋದು ಅಥವಾ ವೀಕ್ ಜಾಸ್ತಿ ಆಗಿಬಿಡ್ತಾರೆ. ವೀಕ್ ಆದರೆ ಅದು ಸಣ್ಣ ಆದಂಗೆ ಅನಿಸಲ್ಲ, ಅದು ವೀಕ್ ಆಗಿರೋದ್ರಿಂದ ಸಣ್ಣಾಗಿ ಕಾಣಿಸ್ತೀವಿ. ಸೊ ಅದು ಏನು ಪ್ರಯೋಜನ ಇಲ್ಲ. ಹೆಲ್ದಿಯಾಗೂ ಇರಬೇಕು, ಸಣ್ಣಕ್ಕೂ ಇರಬೇಕು. ಸಣ್ಣಗಾಗಬೇಕು ಅಂತಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಹಣ್ಣು ತರಕಾರಿನ ನೀವು ಎಷ್ಟಾದರೂ ತಿನ್ನಿ, ನೋ ವರೀಸ್. ಹೆಚ್ಚು ತಿಂದಷ್ಟು ತುಂಬ ಒಳ್ಳೆಯದು ಮತ್ತು ಹೆಲ್ದಿಯಾಗಿರ್ಬೋದು. ಮತ್ತು ವರ್ಕೌಟ್ ಕೂಡ ಮಾಡಬೇಕಾಗತ್ತೆ. ಸುಮ್ಮನೆ ತಿಂತಾ ಇದ್ದೀನಲ್ಲ ಸಣ್ಣ ಆಗಿಲ್ಲ ಅಂತಂದರೆ ಅಲ್ಲ, ತಿಂದರೆ ಅದರ ತಕ್ಕಾಗೆ ವರ್ಕೌಟ್ ಕೂಡ ಮಾಡಬೇಕು. ಸೊ ಮೊಳಕೆ ಕಾಳನ್ನು ತಿನ್ನೋದ್ರಿಂದ ಈಸಿಯಾಗಿ ವೆಯ್ಟ್ ಲಾಸ್ ಮಾಡಬಹುದು. ಪ್ರತಿನಿತ್ಯ ಮೊಳಕೆ ಕಾಳನ್ನು ತಿನ್ನೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಮುಖ್ಯವಾಗಿ ಬೇಕಾಗಿರೋದೇ ಅದೇ ಅಲ್ವಾ ರೋಗ ನಿರೋಧಕ ಶಕ್ತಿ. ಯಾವುದೇ ರೀತಿಯ ಜ್ವರ, ನೆಗಡಿ, ಕೆಮ್ಮು ಏನಾದರೂ ಬಂದರೆ ತುಂಬ ತಲೆಗೆ ಹಚ್ಕೊಂಡ್ರೆ ನಿಜಕ್ಕೂ ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾವು ತಲೆಯಿಂದ ತೆಗೆದಾಕ್ಬೇಕು. ನಾನು ಆರಾಮಾಗಿದ್ದೀನಿ, ಹೆಲ್ದಿ ಆಗಿದ್ದೀನಿ ಅಂತ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ಯಾವುದೇ ರೀತಿಯ ಜ್ವರ, ನೆಗಡಿ ಬರೋದಕ್ಕೆ ಇದು ಬಿಡೋದಿಲ್ಲ. ಮತ್ತು ನಾವು ಬರೀ ಮೆಂಟಲಿ ಫಿಕ್ಸ್ ಆದರೆ ಸಾಕಾ, ಅದಕ್ಕೆ ತಕ್ಕನಾಗಿ ಊಟ ತಿಂಡಿ ಎಲ್ಲ ಮಾಡಬೇಕಲ್ವಾ. ಸೊ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿ ಇರೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗೋದಿಲ್ಲ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಾಡಿಯಲ್ಲಿ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಅಲ್ಲದೆ ಪ್ರತಿನಿತ್ಯ ನಾವು ಮೊಳಕೆ ಕಾಳನ್ನು ತಿನ್ನೋದ್ರಿಂದ ಚಿರ ಯೌವನವನ್ನು ಕಾಪಾಡ್ಕೋಬಹುದು. ನಿಜ ಅದಂತೂ. ಪ್ರತಿನಿತ್ಯ ನಾವು ಮೊಳಕೆ ಕಾಳನ್ನು ಸೇವನೆ ಮಾಡೋದ್ರಿಂದ ನಿಜವಾಗ್ಲೂ ಸ್ಕಿನ್ ಕೇರ್ ಚೆನ್ನಾಗಾಗುತ್ತೆ. ಅದಲ್ಲದೆ ನಾವು ಹೆಲ್ದಿಯಾಗಿರಬಹುದು, ಸ್ಟ್ರಾಂಗ್ ಆಗಿರಬಹುದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಯಾವುದೇ ರೀತಿಯ ಪದೇ ಪದೇ ಜ್ವರ ಬರೋದಾಗಿರ್ಬೋದು, ತಲೆನೋವಾಗಿರಬಹುದು, ನೆಗಡಿ ಆಗಿರ್ಬೋದು, ಇದನ್ನೆಲ್ಲ ನಿವಾರಣೆ ಮಾಡ್ಕೋಬಹುದು. ಆದಷ್ಟು ನ್ಯಾಚುರಲ್ ಫುಡ್ಡನ್ನು ತಿನ್ನೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಓಕೆನಾ. ಇದು ಬಿಟ್ಟರೆ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ, ಯಾವ ರೀತಿಯ ಪೋಷಕಾಂಶಗಳು ಇವೆ ಅಂತ ತಿಳ್ಕೊಬೇಕಲ್ವಾ. ಇದರಲ್ಲಿ ಮೊಳಕೆ ಕಾಳಲ್ಲಿ ಫೈಬರ್, ವಿಟಮಿನ್ ಕೆ, ಫೋಲೇಟ್, ನಯಾಸಿಸ್, ಥೈಮಾಸಿಸ್, ವಿಟಮಿನ್ ಸಿ, ವಿಟಮಿನ್ ಐ, ಇದಲ್ಲದೆ ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಖನಿಜಾಂಶ ಇನ್ನಿತರ ಕೆಲವೊಂದು ರೀತಿಯ ಪೋಷಕಾಂಶಗಳು ಇದರಲ್ಲಿ ಅಡಗಿರುತ್ತೆ. ಸೊ ಹೆಚ್ಚಾಗಿ ನಾವು ಮೊಳಕೆ ಕಾಳನ್ನು ತಿನ್ನೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಮೊಳಕೆ ಕಾಳನ್ನು ಗರ್ಭಿಣಿಯರು ತಿನ್ನೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಯಾಕೆಂತಂದರೆ ಮಗು ಒಳಗಡೆ ಬೆಳವಣಿಗೆ ಆಗ್ತಾ ಇರುತ್ತಲ್ಲ, ಆ ನರವ್ಯೂಹವನ್ನು ಚೆನ್ನಾಗಿ ಗ್ರೋ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮತ್ತು ಮಗು ಕೂಡ ಒಳ್ಳೆ ಬೆಳವಣಿಗೆಯನ್ನು ಕಾಣುತ್ತೆ, ತಾಯಿ ಕೂಡ ಆರೋಗ್ಯವಾಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ಮೊಳಕೆ ಕಾಳನ್ನು ತಿನ್ನೋದ್ರಿಂದ ವೀಸಿಂಗ್ ಸಮಸ್ಯೆ ಆಗಿರ್ಬೋದು ಅಥವಾ ಶ್ವಾಸಕೋಶಗಳ ಸಮಸ್ಯೆ ಏನೇ ಆಗಿದ್ರೂ ಕೂಡ ನಿವಾರಣೆ ಮಾಡ್ಕೋಬಹುದು ಮತ್ತು ಹೆಲ್ದಿಯಾಗಿರ್ಬೋದು. ಯಾವುದೇ ರೀತಿಯ ಸಮಸ್ಯೆಯನ್ನು ಇದು ತರೋದಕ್ಕೆ ಬಿಡೋದಿಲ್ಲ. ಮತ್ತು ಸಂತಾನೋತ್ಪತ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನೀವು ಡಯಟ್ ಅಥವಾ ಬಾಡಿ ಬಿಲ್ಡಿಂಗಲ್ಲಿ ಏನಾದರೂ ಇದ್ದರೆ ಪ್ರತಿನಿತ್ಯ ಮೊಳಕೆ ಕಾಳನ್ನು ಬಳಸಬೇಕು. ಆಗಲೇ ಹೇಳಿದೆ ಮೊಳಕೆ ಕಾಳನ್ನು ಬಳಸಬೇಕು ಅಂತಂದ ಅಂದರೆ ಸಾಂಬಾರು ಮಾಡಬಾರ್ದು, ಒಂದು ಚಾಟ್ ಥರ ರೆಡಿ ಮಾಡ್ಕೋಬೋದು. ನಿಜಕ್ಕೂ ಎಲ್ಲರಿಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಓಕೆನಾ. ಹೇಗೆ ಮಾಡಬೇಕು ಅಂತಂದರೆ, ಸಾಂಬಾರು ಅಂದರೆ ಮಸಾಲೆ ಎಲ್ಲ ಜಾಸ್ತಿ ಇರುತ್ತಲ್ವಾ, ಅದು ಸ್ವಲ್ಪ ಹೆವಿ ಅನಿಸ್ಬಿಡುತ್ತೆ ಅಥವಾ ಗ್ಯಾಸ್ಟ್ರಿಕ್ ಇನ್ಕ್ರೀಸ್ ಆಗಿಬಿಡುತ್ತೆ. ಅದ್ರ ಬದಲು ಈ ಚಾಟ್ಸನ್ನು ರೆಡಿ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ. ಓಕೆನಾ. ಹೇಗೆ ಮಾಡಬೇಕು ಅಂದರೆ, ಮೊಳಕೆ ಕಾಳನ್ನು ಕಟ್ಟಿರ್ತೀರ, ಹೆಸರು ಕಾಳನ್ನು ಕಟ್ಟೋದು ಬೆಸ್ಟು. ಹೆಸರು ಕಾಳನ್ನು ಕಟ್ಟಿದಾಗ ಮೊಳಕೆ ಬಂದಿರುತ್ತಲ್ಲ, ಆ ಮೊಳಕೆ ಕಾಳನ್ನು ತಗೊಳ್ಳಿ. ಒಂಚೂರು ಈರುಳ್ಳಿ, ನಿಂಬೆ ರಸ, ಉಪ್ಪು, ಮೆಣಸು, ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು. ಇಷ್ಟ ಆದರೆ ಕ್ಯಾರೆಟ್ ಹಾಕೋಬೋದು. ಇದಿಷ್ಟನ್ನು ನೀವು ಯಾವುದೇ ರೀತಿಯ ಸ್ಟವ್ ಮೇಲಿಟ್ಟು ಬೇಯಿಸೋ ಅಂಥ ಅವಶ್ಯಕತೆ ಇರೋದಿಲ್ಲ, ಏನೂ ಇರೋದಿಲ್ಲ. ಫಸ್ಟು ಮೊಳಕೆ ಕಾಳನ್ನು ಹಾಕ್ಕೊಳ್ಳಿ, ಈರುಳ್ಳಿ ಹಾಕಿ, ಉಪ್ಪು ಹಾಕಿ, ಮೆಣಸು ಹಾಕಿ, ಬೇಕಿದ್ರೆ ಒಂಚೂರು ಖಾರದ ಪುಡಿಯನ್ನು ಬಳಸಿದ್ರೆ ಬಳಸ್ಬಹುದು. ಮತ್ತು ಆ ಖಾರದ ಪುಡಿ ಇಲ್ಲ ಅಂತಂದರೆ, ಬೇಡ ಅಂತಂದರೆ ಮೆಣಸಿನ್ಕಾಯಿ, ಸ್ವಲ್ಪ ಮೆಣಸಿನ್ಕಾಯಿ, ನಿಂಬೆ ಹುಳಿ, ಕ್ಯಾರೆಟ್ ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಚಾಟನ್ನು ರೆಡಿ ಮಾಡ್ಕೊಳ್ಳಿ.
ಆ ಚಾಟ್ಸನ್ನು ತಿಂದರೆ ನಿಜಕ್ಕೂ ಯಮ್ಮಿ, ನನಗಂತೂ ತುಂಬ ಇಷ್ಟ. ನೀವು ತಿನ್ನಿ, ನಿಜಕ್ಕೂ ಇಷ್ಟ ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರಬಹುದು. ನಾಲ್ಗೆಗೂ ರುಚಿ, ಮನಸ್ಸಿಗೂ ಖುಷಿ. ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಈ ಮೊಳಕೆ ಕಾಳನ್ನು ಪ್ರತಿನಿತ್ಯ ತಿನ್ನೋದಕ್ಕೆ ಟ್ರೈ ಮಾಡಿ. ಹೆಲ್ದಿಯಾಗಿರೋಣ. ಇರೋಷ್ಟು ದಿನ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದರೆ ಸಾಕು. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಕ್ವಶನ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.